ಹಾಯ್ ಎಲ್ರಿಗೂ. ಹೆಸರು ಕಾಳಿಂದ ಏನೇನೋ ಅಡ್ಗೆ ಮಾಡ್ತಾ ಇರ್ತೀವಿ. ನಾನು ಇವತ್ತು ಅದೇ ಹೆಸರು ಕಾಳಿಂದ ಕಬಾಬ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಒಂದು ರಾತ್ರಿ ನೆನೆಸಿಟ್ಟಂತಹ 1/4 kg ಹೆಸರು ಕಾಳಿಗೆ 1-2 ಹಸಿಮೆಣಸಿನಕಾಯಿ, 1 ಇಂಚು ಶುಂಠಿನ ಹಾಕಿ ತರಿತರಿಯಾಗಿ ರುಬ್ಕೊಂಡು, ನಂತರ 5 6 ಸ್ಪೂನು ಬಾಂಬೆ ರವಾ, 1 ಕಪ್ ಸಣ್ಣಗೆಚ್ಚಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನು ಚಿಲ್ಲಿ ಫ್ಲೇಕ್ಸ್, ಪುದೀನ, ಅರ್ಧ ಒಳು ನಿಂಬೆ ರಸ, 1 ಸ್ಪೂನು ಧನಿಯಾ ಬೀಜದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ನೆನೆಲಿಕ್ಕೆ ಇಡಬೇಕಾಗುತ್ತೆ. ಇದು ನೆನೆಯೋ ಅಷ್ಟರಲ್ಲಿ ಪುದೀನ ಚಟ್ನಿನ ಮಾಡ್ಕೊಂಡ್ಬಿಡೋಣ. 1 ಮಿಕ್ಸಿ ಜಾರ್ಗೆ 1 ಇಡಿ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನಕಾಯಿ, ಸ್ವಲ್ಪ ನಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು, ಜೀರಿಗೆ ಪುಡಿನ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ನೆಂದ ನಂತರ ರವೆ ಚೆನ್ನಾಗಿ ಅರಳ್ಕೊಂಡಿರುತ್ತೆ. ಬಿಸಿ ಆಗಿರುವಂತಹ ತವೆ ಮೇಲೆ ಸ್ವಲ್ಪ ಎಣ್ಣೆನ ಸವರಿ ಈ ರೀತಿ ಮೀಡಿಯಂ ಸೈಜ್ ಆಗಿ ಉಂಡೆಗಳನ್ನಾಗಿ ಮಾಡಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ತವೆ ಮೇಲೆ ಮಗ್ಚಾಕೊಳ್ತಾ ಬೇಯಿಸ್ತಾ ಇದ್ರೆ ರುಚಿಯಾದಂತಹ ಹೆಸರುಕಾಳು ಕಬಾಬು ರೆಡಿ ಆಗುತ್ತೆ. ಮಕ್ಕಳು ಟಿಫಿನ್ ಬಾಕ್ಸ್ಗೆ ಬೆಳಗಿನ ಟಿಫಿನ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಅಷ್ಟು ರುಚಿಯಾಗಿತ್ತು ಈ ಹೆಸರುಕಾಳಿನ ಕಬಾಬು. ನೀವು ಕೂಡ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ.